ಸರ್ಕಾರ ವೈರಸ್ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನ ಈಗ ಶಾಸಕ ಅಶ್ವಥ್ ನಾರಾಯಣ್ ಹೇಳ್ತಿದ್ದಾರೆ. ಬಿಜೆಪಿ ಕೂಡ ನೇರವಾಗಿ ಹೇಳ್ತಾ ಇದೆ. ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿರುವಂಥದ್ದು, ಸರ್ಕಾರ ಎಲ್ಲದರಲ್ಲೂ ಕೂಡ ದುಡ್ಡು ಹೊಡಿತಾ ಇದೆ, ಒಳ್ಳೆಯ ಆಡಳಿತ ಕೊಡಿ ಅಂದರೆ ಅದು ಕೂಡ ಕೊಡ್ತಾ ಇಲ್ಲ, ಒಳ್ಳೆಯ ಚಿಕಿತ್ಸೆಯನ್ನಾದರೂ ಕೊಡ್ರಪ್ಪ ಅನ್ನುವಂಥ ಮಾತನ್ನ ಈಗ ಅಶ್ವಥ್ ನಾರಾಯಣ್ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ವೈರಸ್ ಸಂಬಂಧಪಟ್ಟಂತೆ HMPV ವೈರಸ್ ಸಂಬಂಧಪಟ್ಟಂತೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಇದು ಅದ್ರ ಬಗ್ಗೆ ನಾವು ಹೇಳಿಕೆ ಕೊಡೋಕ್ಕಾಗಲ್ಲ. ಇದನ್ನು ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯುಟೇಷನ್ಗಳಾಗಿದ್ದರೂ ಈ ಮ್ಯುಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನು ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್ ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚಕ್ಕೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೆ ಒಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ ಅಪ್ಪ, ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದಕ್ಕಾರ ಕೆಲಸ ಮಾಡ್ರಿ ಅಂದರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್, ನೋ ಸರ್ವಿಸ್. ಲೈಕ್ ಕೋವಿಡ್ ಭಯದಲ್ಲಿ ಈಗಾಗಲೇ ಜನ ಇದ್ರಲ್ಲ, ಆ ಕೋವಿಡ್ ಆತಂಕನೂ ಕೂಡ ಮನೆ ಮಾಡಿದೆ ಇದ್ರ ಬೆನ್ನಲ್ಲೇ ಅಂತ. ಇವ್ರೇನಾರು ಇದ್ರೆ, ಇವರು ಈ ಆಡಳಿತ ಈ ವ್ಯವಸ್ಥೆ ಇದ್ದರೆ ಭಗವಂತನೇ ಕಾಪಾಡಬೇಕು, ಇವರಿಂದ ಏನೂ ಆಗಲ್ಲ. ನೋಡಿ, ಇದು ಅದ್ರ ಬಗ್ಗೆ ನಾವು ಹೇಳಿಕೆ ಕೊಡೋಕ್ಕಾಗಲ್ಲ. ಇದನ್ನು ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯುಟೇಷನ್ಗಳಾಗಿದ್ದರೂ ಈ ಮ್ಯುಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನು ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್ ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚಕ್ಕೆ. ಬಟ್ ಇದೆಲ್ಲದರ ಜೊತೆಗೆ ಇವತ್ತಿನ ಮೀಟಿಂಗ್ ಬಗ್ಗೆ ಕೂಡ ವೆರಿ ಇಂಪಾರ್ಟೆಂಟ್ಲಿ ಆರೋಗ್ಯ ಸಚಿವರು ಒಂದು ವಿಶೇಷವಾದಂಥ ಮೀಟಿಂಗನ್ನು ಮಾಡ್ತಾರೆ. ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಬಹುಶಃ ಕೋವಿಡ್ ಬಳಿಕ ಒಂದು ಹೊಸ ತಲೆನೋವಿಗೆ ಎದುರಾಗ್ತಾ ಇದೆ. ಯಾವ ಮಟ್ಟಿನ ವೈರಸ್ ಇದು, ಯಾವ ಥರ ಆಗುತ್ತೆ, ಅದಕ್ಕೆ ಈಗ ಸದ್ಯಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಒಂದು ಒಳಗೇನೆ ಎಲ್ರಿಗೂ ಕೂಡ ಒಂದು ಭಯ ಖಂಡಿತವಾಗೂ ಕಾಡ್ತಾ ಇದೆ. ಮತ್ತೆ ನಾವು ಅಂಥ ದಿನಗಳನ್ನು ನೋಡ್ತೀವ ಅಂತ. ಈಗ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ, ಆಲ್ರೆಡಿ ಇವತ್ತು ಒಂದು ಮೊದಲ ಕೇಸ್ ಪತ್ತೆಯಾಗಿದೆ. ಒಂದು ಮಗುವಿನಲ್ಲಿ HMPV ಸೋಂಕು ಕೂಡ ದೃಢವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ನಮಗೇನಾದರೂ ಗೈಡ್ಲೈನ್ಸ್ ಸಿಗುವಂಥ ಸಾಧ್ಯತೆ ಇರುತ್ತಾ? ಸರ್ಕಾರ ಏನಾದರೂ ಹೊಸ ಗೈಡ್ಲೈನ್ಸನ್ನ, ಕನಿಷ್ಠ ಗೈಡ್ಲೈನ್ಸ್ನ ಆರಂಭಿಕವಾಗಿ ಪ್ರಾಥಮಿಕವಾಗಿ ಏನಾದರೂ ಬಿಡುಗಡೆ ಮಾಡುವಂಥ ನಿರೀಕ್ಷೆ ಇದೆಯಾ? ಪ್ರಮೋದ್, ಇದೀಗ ಸರ್ಕಾರಕ್ಕೆ ತಲೆನೋವಾಗಿರುವಂಥದ್ದೇ ಈ ವಿಚಾರ. ಅಂದರೆ ಈ ವೈರಸ್ ಹೇಗೆ ಬಂತು ಅನ್ನುವಂಥದ್ದೇ ಇದೀಗ ಸರ್ಕಾರಕ್ಕೆ ಯಕ್ಷ ಪ್ರಶ್ನೆಯಾಗಿದೆ. ಈ ಕಾರಣಕ್ಕೋಸ್ಕರ ಟ್ರಾವೆಲ್ ಹಿಸ್ಟರಿಗಳ ಬೆನ್ನು ಬಿದ್ದಿರುವಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಆರೋಗ್ಯ ಸಚಿವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತುರ್ತಾಗಿ ಸಭೆ ಕರೆದಿರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು 12:30ಕ್ಕೆ ಈ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ವಿವರಗಳನ್ನ ಪಡೆದುಕೊಳ್ತಾರೆ. ಜೊತೆಗೆ ರಾಜ್ಯದಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ, ಮತ್ತು ಈಗ ಚಳಿ ಕೂಡ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಉಷ್ಣಾಂಶ ಕೂಡ ತೀವ್ರಗತಿಯಲ್ಲಿ ಇಳಿಕೆ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಈ ಸೋಂಕಿನ ಹರಡುವಿಕೆಯ ಪ್ರಮಾಣ ಕೂಡ ತೀವ್ರವಾಗಿರುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸೋಂಕು ಕೂಡ ಇದಕ್ಕೆ ಮಿಳಿತವಾಗಿದೆ. ಆದರೆ ಮತ್ತಷ್ಟು ತೀವ್ರ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಯ ಬಗ್ಗೆಯೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ ಈಗ ತಕ್ಷಣಕ್ಕೆ ಯಾವುದೇ ರೀತಿಯ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸೂಚನೆಯನ್ನ, ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ರು ಕೂಡ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಅತ್ಯಂತ ಮಹತ್ವದ ಮತ್ತು ತುರ್ತಾದಂತಹ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಹಲವಾರು ಮಂದಿ ಚೈನಾಗೂ ಕೂಡ ಪ್ರವಾಸವನ್ನು ಹೋಗಿದ್ರು. ಅದರಲ್ಲಿ ಪ್ರಮುಖವಾಗಿ ಶಾಸಕರೇ ಎಲ್ಲ ಹೋಗಿ ಬಂದು ತಾವು ಅಲ್ಲಿ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಣ್ಣಿಗೆ ಕಂಡು ಎನ್ನುವಂಥದ್ದನ್ನ ವಿಶದವಾಗಿ ವಿವರಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಅಲ್ಲಿಂದ ವಾಪಸ್ ಬಂದಂತವರ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಮತ್ತು ಏರ್ಪೋರ್ಟ್ ನಲ್ಲಿ ಅವರನ್ನ ತಡೆಯುವಂತ ಯಾವ ಪ್ರಯತ್ನಗಳು ಕೂಡ ತಕ್ಷಣದ ಮಟ್ಟಿಗೆ ಆಗಿಲ್ಲ. ಈ ಕಾರಣಕ್ಕೋಸ್ಕರ ಇದೀಗ ಸದ್ಯಕ್ಕೆ ಆ ವೈರಸ್ ಬಂದಂತಹ ಹಿನ್ನೆಲೆಯಲ್ಲಿ ಕೇವಲ ಟ್ರಾವೆಲ್ ಹಿಸ್ಟ್ರಿಯಿಂದ ಮಾತ್ರ ಬರೋದಕ್ಕೆ ಸಾಧ್ಯವಾ, ಅಥವಾ ಬೇರೆ ಬೇರೆ ಮಾರ್ಗಗಳಿಂದಲೂ ಕೂಡ ಈ ಒಂದು ವೈರಸ್ ರಾಜ್ಯದ ಒಳಗೆ ಪ್ರವೇಶ ಮಾಡಿದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಯಂತೂ ಕೂಡ ರಾಜ್ಯ ಸರ್ಕಾರವನ್ನ ಕಾಡ್ತಾ ಇದೆ. ಆ 8 ತಿಂಗಳ ಮಗುವಿನ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಮಾಡಿದ್ರೆ ಅದು ಎಲ್ಲಿಯೂ ಕೂಡ ವಿದೇಶ ಪ್ರವಾಸದ ಮತ್ತು ಬೇರೆ ಬೇರೆ ರೀತಿಯ ಸಂಪರ್ಕಕ್ಕೆ ಒಳಪಟ್ಟಂತಹ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯವಿಲ್ಲ. ಹೀಗಾಗಿ ಹೊರ ರಾಜ್ಯಗಳ ಯಾರಾದರೂ ಪ್ರಯಾಣಿಕರು ಬಂದಂತವರು ಇರಬಹುದು, ಬೇರೆ ಚೈನಾಗೆ ಹೋಗಿ ಆಂಧ್ರ ಮತ್ತು ತಮಿಳುನಾಡಿಗೆ ಬಂದು ಕೇರಳಗೆ ಬಂದು ಅವರು ಕರ್ನಾಟಕಕ್ಕೆ ಬಂದಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಹೀಗಾಗಿ ಸರ್ಕಾರ ಒಂದು
ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕೂಡ ತುರ್ತಾಗಿ ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ. ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡೆದುಕೊಂಡು ಬನ್ನಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ತಕ್ಷಣಕ್ಕೆ ಕ್ವಾರಂಟೈನ್ ಮಟ್ಟದ ಹಂತಕ್ಕೆ ಹೋಗದೇ ಇದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಏನು ತೆಗೆದುಕೊಳ್ಬೇಕು, ಗುಂಪು ಗುಂಪಾಗಿ ಸೇರದೇ ಇರುವಂಥದ್ದು ಮತ್ತು ವಿದೇಶ ಪ್ರಯಾಣದ ಹಿಸ್ಟರಿಗಳಿದ್ರೆ ಅದನ್ನು ಹೇಗೆ ಕ್ವಾರಂಟೈನ್ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬಹುದು. ವಿರೋಧ ಪಕ್ಷಗಳು ಕೂಡ ಇದನ್ನೇ ಆಗ್ರಹಿಸ್ತಾ ಇದ್ದಾವೆ. ನಮಗೆ ಈ ಹಿಂದಿನ ಪಾಠಗಳು ಇರೋ ಕಾರಣಕ್ಕೋಸ್ಕರ ನಾವು ಯಾವುದೇ ರೀತಿಯ ತಪ್ಪನ್ನ ಈ ಬಾರಿ ಮರುಕಳಿಸದೇ ಇರೋ ರೀತಿಯಲ್ಲಿ ನೋಡಬೇಕು. ಸರ್ಕಾರ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನು ತಕ್ಷಣಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಆಗ್ರಹವು ಕೂಡ ಕೇಳಿ ಬರ್ತಾ ಇದೆ. ಚಳಿಗಾಲದ ಅವಧಿಯಲ್ಲಿ ಹೆಚ್ಚಾಗಬಹುದಾದಂತಹ ಶ್ವಾಸಕೋಶದ ಸೋಂಕಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಹಿರಿಯರು ಮತ್ತು ಮಕ್ಕಳು ಇವರ ಗಮನದಲ್ಲಿ ಇಟ್ಕೊಂಡು ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಆರೋಗ್ಯ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡುವಂತ ಸಾಧ್ಯತೆ ಇದೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ. ಈ ಒಂದು ಸೋಂಕಿಂದ ಸಹಜವಾಗಿ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಪ್ರಮುಖವಾಗಿ ಪಾಲಕರು ಮತ್ತು ಪೋಷಕರು.